ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಏನಾಗಿದೆ ಸೀನ್ ಅಂದರೆ, ಬಂದಂಗೆ ನೋಡ್ತೀನಿ ಅನ್ನ ಬೇಳೆ ಸರಿತು ಅಂದ್ಕೊಂಡೆ. ಸ್ವಲ್ಪ ಹೊತ್ತಾದ್ಮೇಲೆ ತಿನ್ನೋಣ, ಮತ್ತು ಮನಸ್ಸಿಗೆ ಅನಿಸ್ತು ಸ್ವಲ್ಪ ಕಬಾಬ್ ತಂದು ಅದ್ರ ಜೊತೆ ತಿನ್ನೋಣ. ಮತ್ತು ನನ್ನಷ್ಟೇ ಚಿಕನ್ ತಿಂದಿರೋದು ಯಾಕೆ ಬೇಕು ಅಂತ ಥಿಂಕ್ ಮಾಡ್ಕೊಂಡು ಅರ್ಧ ಗಂಟೆ ಕಳೆದುಬಿಟ್ಟೆ. ಮತ್ತೆ ನೋಡಿದ್ರೆ ರೈಸ್ ಇವಾಗ ಖಾಲಿ ಆಗಿಬಿಟ್ಟಿದೆ. ನಾನು ಹೋಗಿ ಕಬಾಬ್ ತಂದುಬಿಟ್ಟೆ ಇವತ್ತು ತಿಂದೇ ಬಿಡೋಣ ಅಂತ. ಕಬಾಬ್ ತಂದಾದಮೇಲೆ ನೋಡ್ತೀನಿ ರೈಸ್ ಖಾಲಿ. ಇವಾಗ ಏನು ಮಾಡೋದು? ಏನಿದೆ ಇಲ್ಲಿ ನೋಡಿ, ದೋಸೆ. ಸೊ ಆದರೆ ಇದು ಬಿಸಿ ಬಿಸಿ ಇದೆ, ಸೊ ಅದಕ್ಕೆ ತೊಗೊಂಡು ಬಂದೆ. ಇಲ್ಲಾಂದರೆ ತಿನ್ನೋದು ಡೌಟೇ. ಸಖತ್ತಾಗಿದೆ. ಇದು ಬಿಸಿ ಬಿಸಿ ಇತ್ತು, ಸೊ ಅದಕ್ಕೆ ತಗೊಬಂದೆ. ಇಲ್ಲಾಂದರೆ ಬೇಡ ಅಂದ್ಬಿಡ್ತಿದ್ದೆ. ರೈಸ್ ಜೊತೆ ತಿನ್ನೋದಕ್ಕೆ ಮಜಾ, ಬಟ್ ಏನು ಮಾಡೋದು ಇವಾಗ, ಈ ಥರ ತಿನ್ನೋಣ. ಸೊ ಬನ್ನಿ ತಿನ್ನೋಣ. ಕಬಾಬ್ ಇಲ್ಲಿದೆ. ಇದೇನಲ್ವ ಇದು ಬೇಳೆ, ಮತ್ತು ಇದು ಯಾವುದೇ ಅಂತಾರೆ ರಾಜ್ಮಾ ಅಂತ ಹೇಳ್ತಾರೆ. ಇನ್ನು ಕನ್ನಡದಲ್ಲಿ ನನಗೂ ಗೊತ್ತಿಲ್ಲ ಬಿಡಿ. ಟೇಸ್ಟ್ ಮಾಡೋಣ. ಇಷ್ಟೇ ಸೀನ್ ಇವತ್ತಿಗೆ. ಕಬಾಬ್ ಓಪನ್ ಮಾಡಿ ಸ್ಟಾರ್ಟ್ ಮಾಡೋಣ ತಿನ್ನೋದಕ್ಕೆ. ನೀವು ಟೈಮ್ ಲ್ಯಾಪ್ಸಲ್ಲೂ ನೋಡ್ಬೋದೇನೋ, ನೋಡೋಣ ಯಾವ ಥರ ಇದೆ ನೋಡಿ ಕಬಾಬು. ಸೊ ತುಂಬ ದಿನ ಆಯಿತು ಕಬಾಬ್ ತರದೆ. ಓಕೆ, ಟೈಮ್ ಲ್ಯಾಪ್ಸಲ್ಲಿ ತೋರಿಸ್ಬೇಕಾ? ತೋರಿಸ್ತೀನಿ ಸ್ವಲ್ಪ ಹೊತ್ತು, ಓಕೆನಾ? ಟೈಮ್ ಲ್ಯಾಪ್ಸಲ್ಲಿ ಚೆನ್ನಾಗಿ ಬರಲ್ಲ ಗುರು. ಸೊ ಇವಾಗ ಹಂಗೆ ಸ್ವಲ್ಪ ತಿನ್ನೋಣ. ಇದ್ರ ಜೊತೆ ಫಸ್ಟ್ ಟೇಸ್ಟ್ ಮಾಡೋಣ. ಓಕೆ, ಎವರೇಜು. ಇವಾಗ ಕಬಾಬ್ ಜೊತೆ ಟ್ರೈ ಮಾಡೋಣ. ಇನ್ನು ಆರಾಮಾಗಿ ತಿಂತೀನಿ ಅಷ್ಟೇ, ಓಕೆನಾ? ಟಾಟಾ.